ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ TTD ಅವರು ನಮಗೆ ಜನವರಿ ತಿಂಗಳ ಸೇವೆಗಳನ್ನ ರಿಲೀಸ್ ಮಾಡ್ತಿದ್ದಾರೆ. ನಿಮಗೆ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ನಮಗೆ ಲಕ್ಕಿ ಡಿಪ್ ಸೇವೆಗಳನ್ನ ರಿಲೀಸ್ ಮಾಡ್ತಿದ್ರು. ಅದರಲ್ಲಿ ನಮಗೆ ಸಿಗುವ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ನಮಗೆ ಲಕ್ ಇದ್ರೆ ಮಾತ್ರ ಸೇವೆಗಳು ಸಿಗುವ ಚಾನ್ಸಸ್ ಇರುತ್ತೆ. ಆದರೆ ಈಗ ರಿಲೀಸ್ ಮಾಡ್ತಿರೋ ಸೇವೆಗಳನ್ನ ನೀವು ಬುಕ್ ಮಾಡಿಕೊಂಡ್ರೆ ಕನ್ಫರ್ಮ್ ಆಗಿ ನಿಮಗೆ ಸೇವೆ ನೋಡುವ ಒಂದು ಅವಕಾಶ ಇರುತ್ತೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಮಗೆ ಯಾವುದೆಲ್ಲ ಸೇವೆಗಳನ್ನ ರಿಲೀಸ್ ಮಾಡ್ತಿದ್ದಾರೆ, ಯಾವ ಟೈಮ್ಗೆ ರಿಲೀಸ್ ಮಾಡ್ತಿದ್ದಾರೆ ಅನ್ನುವ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣಂತೆ. ಆದ್ರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ಆಗಿ ನೋಡಿ. ತಿರುಮಲದಲ್ಲಿ ಪ್ರತಿನಿತ್ಯ ಕೂಡ ನಮಗೆ ಸೇವೆಗಳು ನೆರವೇರ್ತಾನೆ ಇರುತ್ತೆ. ಅದನ್ನ ನಿತ್ಯೋತ್ಸವ ಅಂತ ಕರೀತಾರೆ, ಪಕ್ಷೋತ್ಸವ ಅಂತ ಕರೀತಾರೆ, ಮಾಸೋತ್ಸವ ಅಂತ ಕರೀತಾರೆ, ಮತ್ತೆ ವಾರ್ಷಿಕೋತ್ಸವ ಅಂತ ಕರೀತಾರೆ. ಸಾಕಷ್ಟು ಸೇವೆಗಳು ಈ ತರ ನೆರವೇರ್ತಿರ್ತವೆ. ಅದರಲ್ಲಿ ನಮಗೆ ನಿತ್ಯ ನಡೆಯುವ ಸೇವೆಗಳು ಯಾವುದು ಅಂದ್ರೆ ಕಲ್ಯಾಣೋತ್ಸವ, ಉಂಜಲ್ ಸೇವಾ, ಸಹಸ್ರ ದೀಪ ಅಲಂಕರಣ ಮತ್ತೆ ಆರ್ಜಿತ ಬ್ರಹ್ಮೋತ್ಸವ ಅಂತ. ಈ ಸೇವೆಗಳ ಟಿಕೆಟ್ಸ್ನ ನಮಗೆ TTD ಅವರು ಆನ್ಲೈನಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಈ ಸೇವೆಗಳು ನಮಗೆ ಉತ್ಸವ ಮೂರ್ತಿಗೆ ನೆರವೇರುವ ಸೇವೆಗಳಾಗಿರುತ್ತೆ. ಈ ಸೇವಾ ಟಿಕೆಟ್ಸ್ನ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ತಿರುಮಲದಲ್ಲಿ ಸೇವೆ ನೋಡುವ ಅವಕಾಶ ಕೂಡ ಇರುತ್ತೆ. ಅದೇ ರೀತಿ ನಿಮಗೆ ದರ್ಶನ ಮಾಡ್ಕೊಳ್ಳುವ ಅವಕಾಶ ಕೂಡ ಇರುತ್ತೆ. ಈಗ ಪ್ರಸ್ತುತ ನಮಗೆ ಜನವರಿ ತಿಂಗಳ ಕಂಪ್ಲೀಟ್ ಕೋಟಾ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಈ ಸೇವೆ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು ನಮಗೆ 500 ರೂಪಾಯಿ ಆಗಿರುತ್ತೆ. ಅದೇ ಕಲ್ಯಾಣೋತ್ಸವ ಸೇವೆ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೋಬೇಕು ಅಂದ್ರೆ 1000 ರೂಪಾಯಿ ಆಗಿರುತ್ತೆ. ಇದರಲ್ಲಿ ನೀವು ಇಬ್ರದ್ದು ಕನ್ಫರ್ಮ್ ಆಗಿ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳೇಬೇಕು. ಆದ್ರಿಂದ 1000 ರೂಪಾಯಿ ಆಗಿರುತ್ತೆ. ಬೇರೆ ಎಲ್ಲಾ ಸೇವೆಗಳು ಕೂಡ ನೀವು ಒಬ್ರಿಗೂ ಕೂಡ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇದರಲ್ಲಿ ನಮಗೆ ಮೊದಲು ನೆರವೇರುವ ಸೇವೆ ಯಾವುದು ಅಂದ್ರೆ ಅದು ಕಲ್ಯಾಣೋತ್ಸವ ಸೇವೆ ಅಂತ. ಕಲ್ಯಾಣೋತ್ಸವ ಸೇವೆ ನಮಗೆ ದೇವಸ್ಥಾನದ ಒಳಗಡೆನೆ ನೆರವೇರಿದೆ. ದೇವಸ್ಥಾನದ ಒಳಗಡೆ ನಮಗೆ ಕಲ್ಯಾಣೋತ್ಸವ ಮಂಟಪ ಅಂತ ಇರುತ್ತೆ. ವೆಂಡಿ ವಾಕಿಲು ಅಂತ ನಿಮಗೆ ಗೊತ್ತಿರುತ್ತೆ. ಅದ್ರ ಪಕ್ಕನೇ ನಮಗೆ ಕಲ್ಯಾಣೋತ್ಸವ ಮಂಟಪ ಅಂತ ಇರುತ್ತೆ. ಇಲ್ಲಿ ನಮಗೆ ಕಲ್ಯಾಣೋತ್ಸವ ಸೇವೆ ನೆರವೇರುತ್ತೆ. ನೀವೇನಾದ್ರೂ ಈ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡ್ರೆ ನೀವು ಬೆಳಗ್ಗೆ 10 ಗಂಟೆಗೆ ಸುಪಥಮಿಂದ ನೀವು ದರ್ಶನದ ಕ್ಯೂ ಲೈನ್ಸ್ಗೆ ಜಾಯಿನ್ ಆಗಬೇಕಾಗಿರುತ್ತೆ. ಒಂದ್ಸರಿ ನೀವು ದರ್ಶನದ ಕ್ಯೂ ಲೈನ್ಸ್ಗೆ ಜಾಯಿನ್ ಆದಮೇಲೆ ಮೊದಲಿಗೆ ನೀವು ಕಲ್ಯಾಣೋತ್ಸವ ಸೇವೆನ ಅಟೆಂಡ್ ಮಾಡಬೇಕು. ಅದಾದ ನಂತರ ನಿಮಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ನೀವು ದೇವಸ್ಥಾನದ ಪಕ್ಕದಲ್ಲೇ ಮಂಟಪ ಇರುವ ಕಾರಣ ನಿಮಗೆ ಸೇವೆ ಆದ ನಂತರ ನೀವು ದರ್ಶನಕ್ಕೆ ಹೋದರೆ ಕೇವಲ 10 ನಿಮಿಷದಲ್ಲಿ ನೀವು ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ತೀರಾ. ಈ 4 ಸೇವೆಗಳಲ್ಲಿ ಯಾವುದೇ ಸೇವೆ ನೀವು ಬುಕ್ ಮಾಡಿಕೊಂಡ್ರು ಕೂಡ ನಿಮಗೆ ಕೇವಲ 1 ಅವರಲ್ಲಿ ದರ್ಶನ ಆಗುತ್ತೆ. ಏಕೆಂದರೆ ಈ 4 ಸೇವೆಗಳಿಗೂ ಕೂಡ ನಮಗೆ ದರ್ಶನದ ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ಸುಪಥಮ್ ಅಂತ ಇದು ದೇವಸ್ಥಾನದ ಪಕ್ಕದಲ್ಲೇ ಇರುತ್ತೆ. ಇನ್ನು ಅದೇ ರೀತಿ ಸಾಕಷ್ಟು ಜನ ಕೇಳ್ತಿರ್ತಾರೆ ಕಲ್ಯಾಣೋತ್ಸವ ಸೇವೆನ ಕೇವಲ ಕಪಲ್ಸ್ ಮಾತ್ರ ಬುಕ್ ಮಾಡ್ಕೋಬೇಕಂತ. ಕಲ್ಯಾಣೋತ್ಸವ ಸೇವೆನ ಯಾರು ಬೇಕಿದ್ರೂ ಬುಕ್ ಮಾಡ್ಕೋಬಹುದು. ಯಾರಾದ್ರೂ ಇಬ್ರು ಈ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳುವ ಒಂದು ಆಪ್ಷನ್ ಇರುತ್ತೆ. ಅದೇ ರೀತಿ ನಮಗೆ ನೆಕ್ಸ್ಟ್ ನಡೆಯುವ ಸೇವೆ ಬಂದ್ಬಿಟ್ಟು ಉಂಜಲ್ ಸೇವೆ ಅಂತ. ಇದಕ್ಕೆ ನೀವು ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆ ಒಳಗಡೆ ನೀವು ಸುಪಥಮಿಂದ ದರ್ಶನಕ್ಕೆ ಎಂಟರ್ ಆಗಬೇಕಾಗಿರುತ್ತೆ. ಈ ಉಂಜಲ್ ಸೇವೆಯಲ್ಲಿ ಮೊದಲಿಗೆ ನೀವು ದೇವರ ದರ್ಶನ ಮಾಡ್ಕೊತೀರಾ. ಅದಾದ ನಂತರ ನಮಗೆ ಉಂಜಲ್ ಸೇವಾ ನೆರವೇರುತ್ತೆ. ಉಂಜಲ್ ಸೇವಾ ಕೂಡ ನಮಗೆ ದೇವಸ್ಥಾನದ ಒಳಗಡೆನೆ ನೆರವೇರುತ್ತೆ. ನೀವು ದರ್ಶನ ಮುಗಿಸ್ಕೊಂಡು ಬಂದಮೇಲೆ ನಮಗೆ ಅಲ್ಲಿ ಅನ್ನ ಪ್ರಸಾದ ಅಥವಾ ಲಡ್ಡು ಪ್ರಸಾದನ ಕೊಡ್ತಿರ್ತಾರೆ. ಅದನ್ನು ಇಸ್ಕೊಂಡು ನೀವು ಚೂರು ಮುಂದೆ ಬಂದರೆ ನಮಗೆ ಅಲ್ಲಿ ನಮಗೆ ಅದ್ದಾಲ ಮಂಟಪ ಅಥವಾ ಅಯ್ಯನ ಮಹಲ್ ಅಂತ ಕರೀತಾರೆ. ಇಲ್ಲಿ ನಮಗೆ ಉಂಜಲ್ ಸೇವಾ ನೆರವೇರುತ್ತೆ. ಈ ಸೇವೆ ಅಂತೂ ನೋಡಲಿಕ್ಕೆ ನಮಗೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನೀವಿಲ್ಲಿ ಉತ್ಸವ ಮೂರ್ತಿಗಳನ್ನ ತುಂಬ ಸಮೀಪದಿಂದ ದರ್ಶನ ಮಾಡ್ಕೊಳ್ಳುವ ಒಂದು ಅವಕಾಶ ಕೂಡ ಇರುತ್ತೆ. ಏಕೆಂದರೆ ಉಂಜಲ್ ಸೇವೆ ನೆರವೇರಿದ ನಂತರ ನಮಗೆ ಉತ್ಸವ ಮೂರ್ತಿಗಳಿಗೆ 1 ಸುತ್ತು ಪ್ರದಕ್ಷಿಣೆ ಮಾಡಲಿಕ್ಕೆ ಬಿಡ್ತಾರೆ. ಸೊ ಆಗ ನೀವು ಉತ್ಸವ ಮೂರ್ತಿಗಳನ್ನ ತುಂಬ ಸಮೀಪದಿಂದ ದರ್ಶನ ಮಾಡ್ಕೊಳ್ಳೋ ಒಂದು ಸುವರ್ಣ ಅವಕಾಶ ಇರುತ್ತೆ. ಯಾರೆಲ್ಲ ಇನ್ನೂ ಕೂಡ ಉಂಜಲ್ ಸೇವೆನ ನೋಡಿಲ್ಲ, ನೀವು ಈ ಬಾರಿ ಜನವರಿ ತಿಂಗಳಿಗೆ ಈ ಉಂಜಲ್ ಸೇವಾ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡು ಹೋಗಿ. ಇನ್ನು ಅದೇ ರೀತಿ ನೆಕ್ಸ್ಟ್ ನಮಗೆ ನಡೆಯುವ ಸೇವೆ ಬಂದ್ಬಿಟ್ಟು ಆರ್ಜಿತ ಬ್ರಹ್ಮೋತ್ಸವ ಅಂತ. ಇದು ನಮಗೆ ದೇವಸ್ಥಾನದ ಹೊರಗಡೆ ನಡೆಯುತ್ತೆ. ದೇವಸ್ಥಾನದ ಎದುರುಗಡೆನೆ ನಮಗೆ ವೈಭವೋತ್ಸವ ಮಂಟಪ ಅಂತ ಇರುತ್ತೆ. ಇಲ್ಲಿ ನಮಗೆ ಆರ್ಜಿತ ಬ್ರಹ್ಮೋತ್ಸವ ನೆರವೇರುತ್ತೆ. ಇಲ್ಲಿ ನೀವು ಮೊದಲಿಗೆ ಸೇವೆನ ನೋಡಬೇಕು. ಅದಾದ ನಂತರ ಸುಪಥಮಿಂದ ದರ್ಶನಕ್ಕೆ ಹೋಗ್ಬೇಕಾಗಿರುತ್ತೆ. ಇನ್ನು 4ನೇ ಸೇವೆ ಬಂದ್ಬಿಟ್ಟು ಅದು ಸಹಸ್ರ ದೀಪ ಅಲಂಕರಣ ಸೇವಾ ಅಂತ. ಇದು ಕೂಡ ನಮಗೆ ಹೊರಗಡೆ ನಡೆಯುತ್ತೆ. ದೇವಸ್ಥಾನದ ಎದುರುಗಡೆ ನಮಗೆ ಸಹಸ್ರ ದೀಪ ಅಲಂಕರಣ ಮಂಟಪ ಅಂತ ಇರುತ್ತೆ. ಇಲ್ಲಿ ನಮಗೆ ಸಹಸ್ರ ದೀಪ ಅಲಂಕರಣ ಸೇವೆ ನಡೆಯುತ್ತೆ. ಇನ್ ಕೇಸ್ ನೀವೇನಾದರೂ ಈ ಸೇವೆ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ನಿಮಗೆ ಈ ಒಂದು ಸೇವೆ ನೋಡುವ ಅವಕಾಶ ಇರುತ್ತೆ. ಆದರೆ ಯಾರೆಲ್ಲ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿರ್ತೀರಲ್ಲ, ನೀವು ಸೇವೆ ನೋಡಿದ ನಂತರ ನೀವು ಸುಪಥಮಿಂದ ದರ್ಶನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರ್ಬೋದಾಗಿರುತ್ತೆ. ಯಾರಿಗೆಲ್ಲ ತಿರುಮಲದಲ್ಲಿ ತುಂಬ ಬೇಗ ದರ್ಶನ ಆಗಬೇಕು ಅಂತ ಇರುತ್ತೆ ಅವರೆಲ್ಲ ಈ ಒಂದು ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡ್ರೆ ನಿಮಗೆ ತುಂಬ ಬೇಗನೆ ದರ್ಶನ ಆಗುತ್ತೆ. ಮತ್ತು ನಿಮಗೆ ಸೇವೆ ನೋಡುವ ಒಂದು ಅವಕಾಶ ಕೂಡ ಇರುತ್ತೆ. ಈ ಎಲ್ಲ ಸೇವೆಗಳ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು ನಮಗೆ 500 ರೂಪಾಯಿ ಆಗಿರುತ್ತೆ. ಅದೇ ಕಲ್ಯಾಣೋತ್ಸವ ಸೇವೆ
ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು ನಮಗೆ 1000 ರೂಪಾಯಿ ಆಗಿರುತ್ತೆ. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಟಿಕೆಟ್ಸ್ ಬೇಡ, ನೀವು ಅವ್ರನ್ನ ಫ್ರೀಯಾಗಿ ಕರ್ಕೊಂಡು ಹೋಗ್ಬೋದಾಗಿರುತ್ತೆ. ಇನ್ನು ನೀವು ಒಂದು ಮೊಬೈಲ್ ನಂಬರ್ ಇಂದ ಲಾಗಿನ್ ಆದ್ರೆ ಇಬ್ಬರಿಗೆ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳುವ ಒಂದು ಅವಕಾಶ ಇರುತ್ತೆ. ಇನ್ನು ಈಗ ಪ್ರಸ್ತುತ ನಮಗೆ ಜನವರಿ ತಿಂಗಳ ಒಂದು ಅರ್ಜಿತ ಸೇವಾ ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ. ಈ ಟಿಕೆಟ್ಸ್ ನ ನಮಗೆ ಅಕ್ಟೋಬರ್ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಾರೆ. ಇನ್ನು ಅದೇ ರೀತಿ ನಮಗೆ ಜನವರಿ 8ನೇ ತಾರೀಕುವರೆಗೂ ವೈಕುಂಠ ದ್ವಾರ ದರ್ಶನದ ಅವಕಾಶ ಇರುವ ಕಾರಣ ಆ ಡೇಟ್ಸ್ ಅಲ್ಲಿ ನಮಗೆ ಅರ್ಜಿತ ಸೇವೆಗಳನ್ನ ರಿಲೀಸ್ ಮಾಡೋದಿಲ್ಲ. ಆ ಡೇಟ್ಸ್ ಅಲ್ಲಿ ಬಿಟ್ಟು ಇನ್ನು ಮಿಕ್ಕಿದ ಬೇರೆ ಡೇಟ್ಸ್ಗೆಲ್ಲ ಕೂಡ ನಮಗೆ ಅರ್ಜಿತ ಸೇವಾ ಟಿಕೆಟ್ಸ್ ನ ರಿಲೀಸ್ ಮಾಡ್ತಾರೆ. ಅದೇ ರೀತಿ ನಮಗೆ ಜನವರಿ ತಿಂಗಳ ಆನ್ಲೈನ್ ವರ್ಚುವಲ್ ಸೇವೆ ಟಿಕೆಟ್ಸ್ ನ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಇದನ್ನ ನಮಗೆ ಅಕ್ಟೋಬರ್ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಾರೆ. ಈ ಆನ್ಲೈನ್ ವರ್ಚುವಲ್ ಸೇವೆ ಅಂದ್ರೆ ಏನು ಅಂದ್ರೆ ನಿಮಗೆ ತಿರುಮಲದಲ್ಲಿ ಸೇವೆ ನೋಡುವ ಅವಕಾಶ ಇರೋದಿಲ್ಲ, ಕೇವಲ ದರ್ಶನ ಮಾಡ್ಕೊಳ್ಳುವ ಅವಕಾಶ ಮಾತ್ರ ಇರುತ್ತೆ. ಅದಕ್ಕೆ ಇದನ್ನ ವರ್ಚುವಲ್ ಸೇವೆ ಅಂತ ಕರೀತಾರೆ. ಈ ಒಂದು ವರ್ಚುವಲ್ ಸೇವೆ ಕಾಸ್ಟ್ ಕೂಡ ನಮಗೆ 500 ರೂಪಾಯಿ ಆಗಿರುತ್ತೆ. ಇದರಲ್ಲಿ ನೀವು ಮೊದಲಿಗೆ ವರ್ಚುವಲ್ ಸೇವೆನ ಬುಕ್ ಮಾಡ್ಕೋಬೇಕು. ಅದಾದ ನಂತರ ನಿಮ್ಮ ಬುಕಿಂಗ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ವರ್ಚುವಲ್ ಸೇವಾ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಬುಕ್ ದರ್ಶನ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ದರ್ಶನನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ನೀವು ದರ್ಶನ ಯಾವ ಡೇಟಿಗೆ ಬುಕ್ ಮಾಡ್ತೀರಲ್ಲ ಆ ಡೇಟ್ಗೆ ನೀವು ತಿರುಮಲಕ್ಕೆ ಹೋಗ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ಅವ್ರನ್ನ ದರ್ಶನ ಮಾಡ್ಕೋಬೋದಾಗಿರುತ್ತೆ. ಯಾರೆಲ್ಲ ಈ ವರ್ಚುವಲ್ ಸೇವೆ ಮತ್ತು ದರ್ಶನನ ಬುಕ್ ಮಾಡ್ಕೊತೀರಾ ನಿಮಗೆ ATC ಕಾರ್ ಪಾರ್ಕಿಂಗಿಂದ ದರ್ಶನಕ್ಕೆ ಅಲೋ ಮಾಡ್ತಾರೆ. ಅಂದರೆ 300 ರೂಪೀಸ್ ಕ್ಯೂ ಲೈನಿಂದ ನೀವು ದರ್ಶನಕ್ಕೆ ಹೋಗಬೇಕಾಗಿರುತ್ತೆ. ಅದಕ್ಕೆ ನಾವು ಆದಷ್ಟು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳೋದೇನೆಂದರೆ ನಮಗೆ ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಾರಲ್ಲ, ಅಂದರೆ ಫಸ್ಟ್ ಇನ್ ಫಸ್ಟ್ ಔಟ್ ಅರ್ಜಿತ ಸೇವಾ ಟಿಕೆಟ್ಸ್ನ ಆದಷ್ಟು ಅದನ್ನು ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಅದರಲ್ಲಿ 500 ರೂಪಾಯಿ ಕೊಟ್ಟರು ಕೂಡ ನಿಮಗೆ ಸೇವೆ ಮತ್ತು ದರ್ಶನ ಎರಡರ ಅವಕಾಶ ಕೂಡ ಇರುತ್ತೆ. ಆದರೆ ಈ ವರ್ಚುವಲ್ ಸೇವೆ ಬುಕ್ ಮಾಡಿಕೊಂಡ್ರೆ ನಿಮಗೆ ಕೇವಲ ದರ್ಶನ ಇರುತ್ತೆ, ಅದು ಕೂಡ ನೀವು 300 ರೂಪೀಸ್ ಕ್ಯೂ ಲೈನಿಂದ ಹೋಗಬೇಕಾಗಿರುತ್ತೆ. ಅದೇ ನೀವು ಫಸ್ಟ್ ಇನ್ ಫಸ್ಟ್ ಔಟ್ ಅರ್ಜಿತ ಸೇವಾ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ಕೇವಲ 1 ಗಂಟೆಯಲ್ಲಿ ದರ್ಶನ ಆಗಿ ಹೊರಗೆ ಬರ್ತೀರಾ. ಅದೇ ನೀವೇನಾದರೂ ಈ ವರ್ಚುವಲ್ ಸೇವಾ ಅಂದರೆ ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಾರಲ್ಲ ಈ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ದರ್ಶನ ಆಗಲಿಕ್ಕೆ 4 ರಿಂದ 5 ಅವರ್ ಆದರೂ ಹಿಡಿಯುತ್ತೆ. ಇನ್ನು ಈಗ ನಮಗೆ ಜನವರಿ ತಿಂಗಳ ಒಂದು ಕೋಟಾನ ಅಕ್ಟೋಬರ್ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಈಗ ಬನ್ನಿ ನಮ್ಮ ಸಿಸ್ಟಮಲ್ಲಿ ನೋಡೋಣಂತೆ ನೀವು ಯಾವ ರೀತಿಯಾಗಿ ಈ ಒಂದು ಆನ್ಲೈನ್ ವರ್ಚುವಲ್ ಸೇವಾ ಟಿಕೆಟ್ಸ್ ಮತ್ತು ಫಸ್ಟ್ ಇನ್ ಫಸ್ಟ್ ಔಟ್ ಅರ್ಜಿತ ಸೇವಾ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂತ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanam.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಈ ವೆಬ್ಸೈಟ್ಗೆ ಹೋದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ OTPನ ನೀವೆಲ್ಲ ಎಂಟರ್ ಮಾಡಬೇಕಾಗಿರುತ್ತೆ. ನಿಮ್ಮ ಫೋನ್ ನಂಬರ್ಗೆ ಒಂದು OTP ಬಂದಿರುತ್ತೆ, ಅದನ್ನು ನಾವಿಲ್ಲಿ ಎಂಟರ್ ಮಾಡೋಣಂತೆ. ಈಗ OTP ಎಂಟರ್ ಮಾಡಿದ ನಂತರ ಲಾಗಿನ್ ಆಗಬೇಕಾಗಿರುತ್ತೆ. ಮೊದಲಿಗೆ ನಾವೀಗ ಫಸ್ಟ್ ಇನ್ ಫಸ್ಟ್ ಔಟ್ ಅರ್ಜಿತ ಸೇವಾ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸಲ್ಲಿ ಅರ್ಜಿತ ಸೇವಾ ಇಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಇದು ಕ್ಲಿಕ್ ಮಾಡಿದ ನಂತರ ನಮಗೆ ಅರ್ಜಿತ ಸೇವಾ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮಗೀಗ ಪ್ರಸ್ತುತ ಜನವರಿ ತಿಂಗಳ ಒಂದು ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ನಮಗೆ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ಇಲ್ಲಿ ಎಲ್ಲ ಡೇಟ್ಸು ಕೂಡ ಗ್ರೀನಲ್ಲಿ ನಿಮಗೆ ಅವೈಲೇಬಲ್ ಆಗಿ ತೋರಿಸುತ್ತೆ. ಜನವರಿ 8ನೇ ತಾರೀಕುವರೆಗೂ ನಮಗೆ ವೈಕುಂಠ ದ್ವಾರ ದರ್ಶನ ಇರುವ ಕಾರಣ ಆ ಡೇಟ್ಸಲ್ಲಿ ನಮಗೆ ಅರ್ಜಿತ ಸೇವೆಗಳನ್ನ ರಿಲೀಸ್ ಮಾಡೋದಿಲ್ಲ. ಅದು ಬಿಟ್ಟು ಬೇರೆ ಎಲ್ಲ ಡೇಟ್ಸ್ಗೂ ಕೂಡ ನೀವು ಗ್ರೀನ್ ಅಂದರೆ ಅವೈಲೇಬಲ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಒಂದು ಸರಿ 10 o'clockಗೆ ಇದೆಲ್ಲ ಗ್ರೀನ್ ಆಗಿದ್ದ ತಕ್ಷಣನೇ ನೀವು ಇಲ್ಲಿ ಸೇವೆನ ಸೆಲೆಕ್ಟ್ ಮಾಡ್ಕೋಬೇಕು. ಉಂಜಲ್ ಸೇವಾ ಆಗಿರ್ಬೋದು, ನೀವು ಯಾವ ಸೇವೆನ ಬುಕ್ ಮಾಡ್ಕೋಬೇಕು ಅನ್ಕೊಂಡಿರ್ತೀರ ಆ ಒಂದು ಸೇವೆನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಉಂಜಲ್ ಸೇವಾ, ಅರ್ಜಿತ ಬ್ರಹ್ಮೋತ್ಸವ, ಕಲ್ಯಾಣೋತ್ಸವ ಅಥವಾ ಸಹಸ್ರ ದೀಪಾಲಂಕರಣ ಸೇವಾ, ಇಲ್ಲಿ ಸೆಲೆಕ್ಟ್ ಸೇವಾ ಇದೆ ಅಲ್ಲ ಅದರ ಆ ಡ್ರಾಪ್ ಡೌನ್ನ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಸೇವೆ ಬೇಕು ಆ ಸೇವೆನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಒಂದು ಬಾರಿ ಸೇವೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಡೇಟ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ನಿಮಗೆ ನಂಬರ್ ಆಫ್ ಪರ್ಸನ್ಸ್ ಅಥವಾ ನಂಬರ್ ಆಫ್ ಟಿಕೆಟ್ಸ್ ಅಂತ ಇರುತ್ತೆ, ಅದನ್ನ ಡ್ರಾಪ್ ಡೌನ್ನ ಸೆಲೆಕ್ಟ್ ಮಾಡಿಬಿಟ್ಟು 1 ಅಥವಾ 2 ಅಂತ ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ನೀವು ಮಿನಿಮಮ್ ಒಬ್ಬರಿಗೆ ಟಿಕೆಟ್ ಬುಕ್ ಮಾಡ್ಬೋದು, ಮ್ಯಾಕ್ಸಿಮಮ್ ಇಬ್ಬರಿಗೆ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳೋ ಒಂದು ಅವಕಾಶ ಇರುತ್ತೆ. ಅದೇ ಕಲ್ಯಾಣೋತ್ಸವ ಸೇವೆ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೊತಿದ್ರೆ ಒಂದು ಟಿಕೆಟಲ್ಲಿ ಇಬ್ಬರಿಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ಇದನ್ನು ಸೆಲೆಕ್ಟ್ ಮಾಡಿ ನಂತರ ನಿಮ್ಗೆ ಇಲ್ಲಿ ಕಂಟಿನ್ಯೂ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಜನರಲ್ ಡೀಟೇಲ್ಸ್ ಮತ್ತು ಪಿಲ್ಗ್ರಿಮ್ ಡೀಟೇಲ್ಸ್ ಆಪ್ಷನ್ ತೋರಿಸುತ್ತೆ. ಜನರಲ್ ಡೀಟೇಲ್ಸಲ್ಲಿ ನಾವು ಇಮೇಲ್ ಅಡ್ರೆಸ್ಸು, ಸಿಟಿ, ಸ್ಟೇಟ್, ಕಂಟ್ರಿ, ಪಿನ್ ಕೋಡ್ ಇಷ್ಟು ಡೀಟೇಲ್ಸ್ನ ಪ್ರಾಪರಾಗಿ ಎಂಟರ್ ಮಾಡಬೇಕು. ಅದಾದ ನಂತರ ಪಿಲ್ಗ್ರಿಮ್ ಡೀಟೇಲ್ಸಲ್ಲಿ ನಾವು ಯಾರಿಗೆ ಟಿಕೆಟ್ಸ್ ಬುಕ್ ಮಾಡ್ತಿದ್ದೀವಲ್ಲ ಅಂದರೆ ಯಾರು ದರ್ಶನಕ್ಕೆ ಹೋಗ್ತಾರೆ ತಿರುಮಲದಲ್ಲಿ ಅವರ ಹೆಸರು, ಏಜ್, ಆಧಾರ್ ಕಾರ್ಡ್ ನಂಬರ್ ಮತ್ತು ಜೆಂಡರ್ ಇಷ್ಟು ಡೀಟೇಲ್ಸ್ನ ಪ್ರಾಪರಾಗಿ ಎಂಟರ್ ಮಾಡಬೇಕು. ನೀವು ಒಬ್ಬರಿಗೆ ಟಿಕೆಟ್ ಬುಕ್ ಮಾಡ್ತಿದ್ರೆ ಒಬ್ರದ್ದು ಡೀಟೇಲ್ಸ್
ಎಂಟರ್ ಮಾಡಿ, ಇಬ್ರದ್ದು ಮಾಡ್ತಿದ್ರೆ ಇಬ್ರು ಪಿಲಿಗ್ರಿಮ್ ಡೀಟೇಲ್ಸ್ನ ನೀವು ಎಂಟರ್ ಮಾಡಬೇಕು. ನೇಮ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಮಾತ್ರ ಕರೆಕ್ಟಾಗಿ ಎಂಟರ್ ಮಾಡಿ, ಯಾವುದೇ ರೀತಿಯ ಮಿಸ್ಟೇಕ್ಸ್ ಮಾಡಿಬಿಡಿ. ನೀವು ಫಾಸ್ಟಾಗಿ ಬುಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ನಿಮ್ಮ ಒಂದು ನೋಟ್ ಪ್ಯಾಡಲ್ಲಿ ಟೈಪ್ ಮಾಡಿ ಇಟ್ಕೊಂಡಿರಿ. ಸೊ ಕಾಪಿ ಪೇಸ್ಟ್ ಮಾಡುವ ಮುಖಾಂತರ ಫಾಸ್ಟಾಗಿ ನೀವು ಡೀಟೇಲ್ಸ್ನ ಫಿಲ್ ಮಾಡ್ಬೋದು. ಅದಾದ ನಂತರ ನೀವು ಪ್ರೊಸೀಡ್ ಟು ಪೇ ಅಂತ ಕೊಟ್ಟರೆ ನಮಗೆ ಪೇಮೆಂಟ್ ಆಪ್ಷನ್ ಇರುತ್ತೆ. ಅದರಲ್ಲಿ ನಮಗೆ UPI ಮೆಥಡ್ ಇರುತ್ತೆ, ಮತ್ತು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಇರುತ್ತೆ, ಅಥವಾ ನಮಗೆ ನೆಟ್ ಬ್ಯಾಂಕಿಂಗ್ ಇರುತ್ತೆ. ಈ 3 ಆಪ್ಷನಲ್ಲಿ ನಿಮಗೆ ಯಾವ್ದು ಕನ್ವೀನಿಯೆಂಟೋ ಆ ಒಂದು ಪೇಮೆಂಟ್ ಮೆಥಡ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅಮೌಂಟ್ನ ಕಟ್ಟಿದ್ರೆ ನಿಮ್ಮ ಟಿಕೆಟ್ಸ್ ಕನ್ಫರ್ಮ್ ಆಗಿ ಬುಕ್ ಆಗುತ್ತೆ. ಈ ರೀತಿಯಾಗಿ ನೀವು ಫಸ್ಟ್ ಇನ್ ಫಸ್ಟ್ ಔಟ್ ಅರ್ಜಿತ ಸೇವಾ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್ ಈಗ ನಾವು ಆನ್ಲೈನ್ ವರ್ಚುವಲ್ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸಲ್ಲಿ ಇಲ್ಲಿ ನಮಗೆ ಕಾಣಿಸ್ತಿದೆ ನೋಡಿ, ಆನ್ಲೈನ್ ಸೇವಾಸ್ ವರ್ಚುವಲ್ ಸೇವಾ ಪಾರ್ಟಿಸಿಪೇಷನ್ ಶ್ರೀವಾರಿ ಟೆಂಪಲ್ ವರ್ಚುವಲ್ ತಿರುಮಲ ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇದು ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಇನ್ಸ್ಟ್ರಕ್ಷನ್ಸ್ ತೋರಿಸುತ್ತೆ. ಇನ್ಸ್ಟ್ರಕ್ಷನ್ಸ್ ಓದಿದ ನಂತರ ಐ ಹ್ಯಾವ್ ರೆಡ್ ಅಂಡ್ ಅಗ್ರಿ ಟು ದ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಈಗ ಕಂಟಿನ್ಯೂ ಕೊಟ್ಟಿದ ತಕ್ಷಣ ನಮಗೆ ವರ್ಚುವಲ್ ಸೇವೆ ಪೇಜ್ ಓಪನ್ ಆಗುತ್ತೆ. ಇಲ್ಲೂ ಕೂಡ ನಮಗೆ ಜನವರಿ ತಿಂಗಳ ಒಂದು ಟಿಕೆಟ್ಸ್ನ ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಾರೆ. ಇಲ್ಲಿ ನೀವು ನೋಡ್ತಿದ್ರೆ ಡಿಸೆಂಬರ್ ತಿಂಗಳಿಗೆ ನಮ್ಗೆ ಇನ್ನೂ ಕೂಡ ಗ್ರೀನ್ ಅಂದರೆ ಅವೈಲೇಬಲ್ ಅಂತ ತೋರಿಸ್ತಾ ಇದೆ. ಸೊ ನಾವೀಗ ಡಿಸೆಂಬರ್ 25th ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವುದೆಲ್ಲ ಸೇವೆ ಇದೆ ಅಂತ ನೋಡ್ಬೋದಾಗಿರುತ್ತೆ. ನಮಗೆ ಕಲ್ಯಾಣೋತ್ಸವ ಸೇವೆ ಮಾತ್ರ ಇದೆ. ಇದನ್ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಂಬರ್ ಆಫ್ ಟಿಕೆಟ್ಸ್ 1 ಇರುತ್ತೆ, ಬಟ್ 2 ಪರ್ಸನ್ಸ್ನ ಇದರಲ್ಲಿ ಅಲೋ ಮಾಡ್ತಾರೆ. ಈಗ ಸೇವೆನ ಸೆಲೆಕ್ಟ್ ಮಾಡ್ಕೊಂಡಿದೀವಿ, ಬಟ್ ನಮಗೆ ಡಿಸೆಂಬರ್ 25th ದರ್ಶನ ಇದೆಯೋ ಅಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನಮಗೆ ಒಂದು ಆಪ್ಷನ್ ಇದೆ ನೋಡಿ, ಪ್ಲೀಸ್ ಕ್ಲಿಕ್ ಹಿಯರ್ ಟು ಚೆಕ್ ಅವೈಲಬಿಲಿಟಿ ಆಫ್ ದರ್ಶನ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಡಿಸೆಂಬರ್ 25ರ ನಂತರ ಯಾವುದೇ ಡೇಟ್ಗೂ ಕೂಡ ದರ್ಶನನೇ ಅವೈಲೇಬಲ್ ಇಲ್ಲ. ಸೊ ನಾವು ಸೇವೆ ಬುಕ್ ಮಾಡಿಕೊಂಡ್ರೆ ನಿಮಗೆ ಈ ವ್ಯಾಲಿಡಿಟಿ 1 ಇಯರ್ ತನಕ ಇರುತ್ತೆ. ಸೊ ನೀವು ಯಾವಾಗ ಬೇಕಿದ್ರೂ ದರ್ಶನನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ ಕೇಸ್ ನಿಮಗೆ ದರ್ಶನ ಸಿಕ್ಕಿಲ್ಲ ಅಂದರೆ. ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ವರ್ಚುವಲ್ ಸೇವೆಗೆ ಬರ್ತಾರೆ, ಸೇವೆ ಇದೆ ಅಂತ ಅಂದ್ಕೊಂಡ್ಬಿಟ್ಟು ಈ ಒಂದು ಆಪ್ಷನ್ನ ಚೆಕ್ ಮಾಡೋದು ಮರ್ತು ಬಿಡ್ತಾರೆ. ಪ್ಲೀಸ್ ಕ್ಲಿಕ್ ಹಿಯರ್ ಟು ಚೆಕ್ ಅವೈಲಬಿಲಿಟಿ ಆಫ್ ದರ್ಶನ್ ಅಂತ ಡೈರೆಕ್ಟ್ ಆಗಿ ಸೇವೆನ ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಅವಾಗ ಅವ್ರಿಗೆ ದರ್ಶನ ಇರೋದಿಲ್ಲ. ಸೊ ನಿಮಗೆ ದರ್ಶನ ಇದ್ರೆ ಮಾತ್ರ ನೀವು ಸೇವೆನ ಬುಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನೀವು ಈಗ ಆಲ್ರೆಡಿ ಡಿಸೆಂಬರಿಗೆ ಸೇವೆನ ಬುಕ್ ಮಾಡ್ಕೊಂಡಿದ್ರೆ ನೀವು ನೆಕ್ಸ್ಟ್ ಜನವರಿಗೆ ಕೂಡ ದರ್ಶನ ಬುಕ್ ಮಾಡ್ಕೊಳ್ಳುವ ಒಂದು ಅವಕಾಶ ಇರುತ್ತೆ. ಈ ಒಂದು ವ್ಯಾಲಿಡಿಟಿ ನಿಮಗೆ 1 ಇಯರ್ ತನಕ ಇರುತ್ತೆ. 2025 ಡಿಸೆಂಬರ್ಗೆ ಸೇವೆ ಬುಕ್ ಮಾಡ್ಕೊಂಡಿದ್ರೆ ನಿಮಗೆ ನೆಕ್ಸ್ಟ್ ಇಯರ್ ಡಿಸೆಂಬರ್ ತನಕನೂ ನಿಮಗೆ ದರ್ಶನ ಮಾಡ್ಕೊಳ್ಳುವ ಒಂದು ಆಪ್ಷನ್ ಇರುತ್ತೆ. ಸೊ ನೀವು ಯಾವಾಗ ಬೇಕಿದ್ರೂ ನೀವು ದರ್ಶನನ ಬುಕ್ ಮಾಡಿಕೊಂಡು ತಿರುಮಲಕ್ಕೆ ಹೋಗಿ ಬರ್ಬೋದಾಗಿರುತ್ತೆ. ಈಗ ನಾವು ಸೇವೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದಾದ ನಂತರ ಕಂಟಿನ್ಯೂನ ಕ್ಲಿಕ್ ಮಾಡಿಬಿಟ್ಟು ನೋಡಿ, ಇಲ್ಲಿ ನಮಗೆ ಜನರಲ್ ಡೀಟೇಲ್ಸ್ ಎಂಟರ್ ಮಾಡಬೇಕು. ಅದರಲ್ಲಿ ಗೋತ್ರಮು, ಇಮೇಲ್ ಅಡ್ರೆಸ್ಸು, ಸಿಟಿ, ಸ್ಟೇಟು, ಕಂಟ್ರಿ, ಪಿನ್ ಕೋಡ್ ಇಷ್ಟು ಡೀಟೇಲ್ಸ್ ಎಂಟರ್ ಮಾಡಿದ ನಂತರ ಗೃಹಸ್ಥ ಡೀಟೇಲ್ಸ್ ಅಂದರೆ ಪಿಲ್ಗ್ರಿಮ್ ಡೀಟೇಲ್ಸ್, ಯಾರು ತಿರುಮಲದಲ್ಲಿ ದರ್ಶನಕ್ಕೆ ಹೋಗ್ತಾರಲ್ಲ ಅವರ ನೇಮ್, ಏಜ್, ಜೆಂಡರ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಇಷ್ಟು ಡೀಟೇಲ್ಸ್ನ ಎಂಟರ್ ಮಾಡಿ ನಾವು ಕಂಟಿನ್ಯೂ ಕೊಟ್ಟರೆ ನಮಗೆ ಪೇಮೆಂಟ್ ಮೆಥಡಿಗೆ ಕರ್ಕೊಂಡು ಹೋಗುತ್ತೆ. ಇದರಲ್ಲೂ ಕೂಡ ಸೇಮ್ ನಮಗೆ UPI ID, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಈ 3 ಆಪ್ಷನ್ ಇರುತ್ತೆ. ನಮಗೆ ಯಾವ್ದು ಕನ್ವೀನಿಯೆಂಟೋ ಆ ಒಂದು ಮೆಥಡ್ನ ಸೆಲೆಕ್ಟ್ ಮಾಡಿಕೊಂಡು ಅಮೌಂಟ್ ಪೇ ಮಾಡಿದ್ರೆ ನಮ್ಮ ವರ್ಚುವಲ್ ಸೇವಾ ಟಿಕೆಟ್ಸ್ ಬುಕ್ ಆಗುತ್ತೆ. ಒಂದು ಸರಿ ಟಿಕೆಟ್ಸ್ ಬುಕ್ ಆದ ನಂತರ ನಾವು ಬುಕ್ಕಿಂಗ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ಇಲ್ಲಿ ನಾವು ವರ್ಚುವಲ್ ಸೇವಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ವರ್ಚುವಲ್ ಸೇವಾ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ನಾವು ಇಲ್ಲಿ ಬುಕ್ ಮಾಡ್ಕೊಂಡಿರ್ತೀವಲ್ಲ ಅದರದ್ದು ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ. ಮತ್ತು ಇಲ್ಲಿ ನಮಗೆ ಬುಕ್ ದರ್ಶನ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಆ ಬುಕ್ ದರ್ಶನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ದರ್ಶನ ಬುಕ್ ಮಾಡಿಕೊಂಡ್ರೆ ನಮ್ಮ ದರ್ಶನದ ಟಿಕೆಟ್ಸ್ ಕನ್ಫರ್ಮ್ ಆಗುತ್ತೆ. ನಾವು ಯಾವ ಡೇಟ್ಗೆ ದರ್ಶನ ಬುಕ್ ಮಾಡ್ಕೊಂಡಿರ್ತೀವಿ ಆ ಡೇಟ್ಗೆ ನಾವು ತಿರುಮಲಕ್ಕೆ ಹೋಗ್ಬೋದಾಗಿರುತ್ತೆ. ಈ ರೀತಿಯಾಗಿ ನೀವು ಫಸ್ಟ್ ಇನ್ ಫಸ್ಟ್ ಔಟ್ ಅರ್ಜಿತ ಸೇವಾ ಟಿಕೆಟ್ಸ್ ಮತ್ತು ಆನ್ಲೈನ್ ವರ್ಚುವಲ್ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇದೆಲ್ಲ ಇವತ್ತಿನ ಮಾಹಿತಿ. ಇನ್ನೂ ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.